ಅದು 2009ರ ಸಮಯ. ನಾನು ದೆಹಲಿಯಲ್ಲಿ ಓದುತ್ತಿದ್ದ ದಿನಗಳು. ಹೊಸ ಊರು, ಹೊಸ ವಾತಾವರಣ. ಆ ಮೊದಲ ಕೆಲವು ತಿಂಗಳಲ್ಲೇ ನಾನು ಹಲವಾರು ಬಾರಿ PG ಬದಲಾಯಿಸಬೇಕಾಗಿ ಬಂತು. ಹಾಗೆ ನಾನು ಹೋಗಿ ಸೇರಿಕೊಂಡ ಒಂದು PGಯಲ್ಲಿ ಏನೋ ವಿಚಿತ್ರವಾಗಿದೆ, ಅಲ್ಲಿ ದೆವ್ವದ ಕಾಟವಿದೆ ಎಂದು ನನ್ನ ರೂಮ್ಮೇಟ್ಗಳು ಆಗಾಗ ಪಿಸುಗುಡುತ್ತಿದ್ದರು. ಮೊದಲು ನಾನದನ್ನು ಕೇವಲ ಭ್ರಮೆ ಎಂದು ತಳ್ಳಿ ಹಾಕಿದ್ದೆ. ಆದರೆ ಆ ಘಟನೆ ನಡೆದ ರಾತ್ರಿಯನ್ನು ನಾನು ಎಂದಿಗೂ ಮರೆಯಲಾರೆ. ನಾವೆಲ್ಲರೂ ಕೋಣೆಯಲ್ಲೇ ಇದ್ದೆವು. ಹೊರಗೆ ನಿಶ್ಶಬ್ದ ಆವರಿಸಿತ್ತು. ಇದ್ದಕ್ಕಿದ್ದಂತೆ ಯಾರೋ ನಮ್ಮ ಕೋಣೆಯ ಬಾಗಿಲಿಗೆ ದೊಡ್ಡ ಗಾಜಿನ ಬಾಟಲಿಯನ್ನು ಅಪ್ಪಳಿಸಿ ಒಡೆದಂತಹ ಭಯಾನಕ ಶಬ್ದವಾಯಿತು. ಕ್ಷಣಕಾಲ ನಮ್ಮ ಎದೆಯೊಡೆದು ಹೋದಂತಾಯಿತು. ನಡುಗುತ್ತಲೇ ಮೆಲ್ಲನೆ ಬಾಗಿಲು ತೆರೆದು ನೋಡಿದೆವು. ಆದರೆ ಅಲ್ಲಿ ಯಾರೊಬ್ಬರೂ ಇರಲಿಲ್ಲ. ಅಷ್ಟೇ ಅಲ್ಲ, ನೆಲದ ಮೇಲೆ ಒಂದೇ ಒಂದು ಗಾಜಿನ ಚೂರು ಕೂಡ ಬಿದ್ದಿರಲಿಲ್ಲ. ಆ ಮನೆಯಲ್ಲಿ ನನ್ನ ಬೆನ್ನೆಲುಬು ಜೊಮ್ಮೆನ್ನಿಸಿದ ಮೊದಲ ಅದೃಶ್ಯ ಅನುಭವ ಅದಾಗಿತ್ತು. ಅದಾದ ನಂತರ ದಿನವೂ ಏನಾದರೊಂದು ವಿಚಿತ್ರ ನಡೆಯುತ್ತಲೇ ಇತ್ತು. ನಾವು ಕುಡಿಯಲು ಮಿನರಲ್ ವಾಟರ್ ಬಾಟಲಿಗಳನ್ನು ತಂದಿಡುತ್ತಿದ್ದೆವು. ಆದರೆ ಕಾಲೇಜಿನಿಂದ ವಾಪಸ್ ಬಂದಾಗಲೆಲ್ಲ ಆ ಬಾಟಲಿಯ ಮುಚ್ಚಳಗಳು ಮುಂಭಾಗದ ಕೋಣೆಯ ನೆಲದ ಮೇಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತಿದ್ದವು. ಇದು ಬಹುತೇಕ ಪ್ರತಿದಿನದ ಕಥೆಯಾಗಿತ್ತು. ಕಣ್ಣಿಗೆ ಕಾಣದ ಆ ಶಕ್ತಿಯಿಂದ ನಮ್ಮ ಪ್ರಾಣಕ್ಕೇನು ತೊಂದರೆಯಾಗುತ್ತಿಲ್ಲವಲ್ಲ ಎಂದು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಆ ಭಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದೆವು. ಆದರೆ ಆ ದಿನ ನಡೆದ ಘಟನೆ ನನ್ನನ್ನು ಅಕ್ಷರಶಃ ಬೆಚ್ಚಿ ಬೀಳಿಸಿತು. ಅಂದು ಕೋಣೆಯಲ್ಲಿ ನಾನು ಮಾತ್ರ ಒಬ್ಬಂಟಿಯಾಗಿದ್ದೆ. ಮಲಗೋಣವೆಂದು ಹಾಸಿಗೆ ಮೇಲೆ ಹೊರಗಿದೆ ಅಷ್ಟೇ. ಇದ್ದಕ್ಕಿದ್ದಂತೆ ಕಣ್ಣಿಗೆ ಕಾಣದ ಯಾರೋ ನನ್ನ ಹಾಸಿಗೆಯನ್ನು ಕೆಳಗಿನಿಂದ ಹಿಂದಕ್ಕೆ ತಳ್ಳಿ ಗಾಳಿಯಲ್ಲಿ 1 ಅಡಿಗಿಂತಲೂ ಎತ್ತರಕ್ಕೆ ಎತ್ತುತ್ತಿರುವಂತಹ ಭಯಾನಕ ಅನುಭವವಾಯಿತು. ಆ ಕ್ಷಣ ನನ್ನ ಉಸಿರೇ ನಿಂತು ಹೋದಂತಾಯಿತು. ಮರು ಮಾತನಾಡದೆ ಆ ಕ್ಷಣವೇ ಆ ಭಯಾನಕ ಮನೆಯಿಂದ ನನ್ನ ಗಂಟು ಮೂಟೆ ಕಟ್ಟಿಕೊಂಡು ಶಾಶ್ವತವಾಗಿ ಹೊರಬರಲು ನಿರ್ಧರಿಸಿದೆ.